ಶ್ರೀ ಯದ್ವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನ ಲೋಕಸಭಾ ಸದಸ್ಯರು, ಆತ್ಮೀಯರು, ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಹಿರಿಯರು, ಮಾರ್ಗದರ್ಶಕರು ಮತ್ತು ಕರ್ನಾಟಕ ಕಂಡಂಥ ಅಪ್ರಥಮ ನಾಯಕರು, ಸಮಾಜದ ಹಿತಚಿಂತಕರಾದಂಥ ಶ್ರೀ ಜೆ.ಸಿ. ಮಾಧುಸ್ವಾಮಿಯವರೇ, ಇನ್ನೊಬ್ಬ ಹಿರಿಯರು, ಮಾರ್ಗದರ್ಶಕರು, ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಪರಿಶ್ರಮ ಪಟ್ಟಿರುವಂಥ ಶ್ರೀ ಜಿ.ಎಂ. ಸಿದ್ದೇಶ್ವರವರೇ, ಹಾಗೂ ಉಪನ್ಯಾಸಕ್ಕೆ ಬಂದಂಥ ಶ್ರೀ ಸುರೇಶ್ ಅವರೇ, ಈಗ ತಾನೇ ಮಾತನಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶರಣ ಅಜಿತ್ ಹನುಮಕ್ನವರವರೇ, ಆರ್ತಿ ಅವರೇ, ಕೃಷ್ಣೇಗೌಡರೇ, ಹರಿಶಂಕರ್ ಅವರೇ, ಹಾಗೂ ಶರಣಿ ಗಲೀನ್ ಗೋಪ್ಲಿಯನ್ ಎಚ್ ಅವರೇ, ಮತ್ತು ಶಾಸಕ ಮಿತ್ರರಾದಂಥ ಶ್ರೀ ಶಾಂತನಗೌಡ್ರೆ, ಶರಣ ಶಾಸಕ ಮಿತ್ರರಂತ ಯು ವಿ ಬಣಕಾರ್ ಅವರೇ, ವೇದಿಕೆ ಮೇಲಿರುವಂಥ ಇತರ ಎಲ್ಲ ಗಣ್ಯರೇ, ನೆರೆದಿರುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಶರಣಾರ್ಥಿ. ಸಿರಿಗೇರಿಯ ತರಳುಬಾಳು ಬೃಹನ್ಮಠದ ಯಾವುದೇ ಕಾರ್ಯಕ್ರಮ ಇದ್ದರೆ ಅದು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಹುಣ್ಣಿಮೆ ಇದೆ, ನಾವು ಸುಮ್ಮನೆ ಸೇರ್ತೀವಿ ಅಂತಲ್ಲ, ಒಂದು ಚಿಂತನ ಮಂಥನವನ್ನು ಮಾಡಿ ಪ್ರಸ್ತುತ ನಮ್ಮ ಸವಾಲುಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಪರಮ ಪೂಜ್ಯರು ಕೊಡ್ತಿರುವಂಥದ್ದು. ಇದು ನಿಜವಾಗಲೂ ಕೂಡ ಇವತ್ತಿನ ಆಧುನಿಕ ಭಾರತದಲ್ಲಿ ನಮ್ಮ ಪರಂಪರೆ, ಸಂಸ್ಕೃತಿ, ಸಂಸ್ಕಾರದ ಜೊತೆಗೆ ಆಧುನಿಕ ಬದುಕಿನ ಸವಾಲುಗಳಿಗೆ ಉತ್ತರ ಪಡಿಬೇಕು ಅಂತಂದರೆ ಸಿರಿಗೇರಿ ಮಠಕ್ಕೆ ಬರಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಿರಿಯ ಜಗದ್ಗುರುಗಳ ಹಾಕಿರುವಂತಹ ಪರಂಪರೆ ಬಹಳ ಅದ್ಭುತವಾಗಿರುವಂಥ, ಭಕ್ತರು ಅಂದರೆ ಅದರಲ್ಲಿ ಭೇದ ಇಲ್ಲ. ಭಕ್ತರಂದರೆ ಶ್ರೀಮಂತರು ಬಡವರಲ್ಲ. ಭಕ್ತಿಯ ಶಕ್ತಿಯೇ ಭಕ್ತರ ಬಂಡವಾಳ. ಗುರುಗಳ ಪ್ರೀತಿಯೇ ಆಶೀರ್ವಾದ. ಅಂಥ ಕಷ್ಟ ಕಾಲದಲ್ಲಿ ಮಠವನ್ನು ಉಳಿಸಿ ಬೆಳೆಸಿ ಪ್ರತಿಯೊಬ್ಬ ಭಕ್ತನೂ ಕೂಡ ಸ್ವಾಭಿಮಾನದ ಬದುಕುವುದನ್ನು ಕಲಿಸಿಕೊಟ್ಟಿದ್ದು ನಮ್ಮ ಹಿರಿಯ ಜಗದ್ಗುರುಗಳು ಮತ್ತು ಇವತ್ತಿನ ನಮ್ಮ ಡಾಕ್ಟರ್ ಜಗದ್ಗುರುಗಳು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸ್ವಾಭಿಮಾನದ ಇನ್ನೊಂದು ಸಂಕೇತ ಇವತ್ತಿನ ನಮ್ಮ ಡಾಕ್ಟರ್ ಜಗದ್ಗುರುಗಳು. ಎಂಥ ಕಷ್ಟ ಬರಲಿ, ಎಂಥ ಕಠಿಣ ಪರಿಸ್ಥಿತಿ ಬರಲಿ, ಅದು ಎಲ್ಲದಕ್ಕೂ ಕೂಡ ಗಟ್ಟಿಯಾಗಿ ನಿಂತು ಮಾರ್ಗದರ್ಶನ ಮಾಡುವಂಥ ಶಕ್ತಿ ಇವತ್ತು ಭಾರತ ದೇಶದಲ್ಲಿ ಕೆಲವು ಮಠಾಧೀಶರಿಗಿದೆ, ಗುರುಗಳಿಗಿದೆ, ಜಗದ್ಗುರುಗಳಿಗಿದೆ. ಅದು ನಮ್ಮ ಡಾಕ್ಟರ್ ಗುರುಗಳಿಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ತಾನೇ ಅಜಿತ್ನವ್ರು ಮಾತನಾಡಿದ್ರು, ಸೈನ್ಸು ಮತ್ತು ವಿಜ್ಞಾನ ಮತ್ತು ಧರ್ಮದ ಬಗ್ಗೆ. ಈ ವಿಚಾರ ಗುರುಗಳೇ ಇದನ್ನ ಇಟ್ಟಿದ್ದಾರೆ ಅಂತ ನನ್ನ ಭಾವನೆ. ನೀವೆಲ್ಲಾದರೂ ಅಜಿತ್ ನೀವೆಲ್ಲಾದರೂ ವಿಜ್ಞಾನ ಮತ್ತು ಧರ್ಮ, ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಆರ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಒಂದೇ ನಾಣ್ಯದ ಎರಡು ಮುಖಗಳು. ಅದು ಎಲ್ಲಾದರೂ ಇವತ್ತಿನ ಆಧುನಿಕ ಬದುಕಿನಲ್ಲಿ ನೋಡಬೇಕಾದ್ರೆ ನಮ್ಮ ಡಾಕ್ಟರ್ ಜಗದ್ಗುರುಗಳಲ್ಲಿ ನೋಡಬೇಕು. ಅವರು ಧರ್ಮಗುರುಗಳು. ನ್ಯಾಯ ನೀತಿ ಧರ್ಮವನ್ನು ಕಾಪಾಡಿ ಸಮಾಜದಲ್ಲಿ ಆಳವಾಗಿ ಬೇರೂರಿ ಅದನ್ನು ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ನಡೆಸಿಕೊಳ್ಳುವ ಮಾರ್ಗದರ್ಶನವನ್ನು ಮಾಡೋರು. ಆದರೆ
ಆಧುನಿಕ ವಿಜ್ಞಾನವನ್ನು ತಿಳ್ಕೊಂಡು ಬಳಕೆಯನ್ನು ಮಾಡೋದ್ರಲ್ಲಿ ಎಲ್ಲಿಯೂ ಕೂಡ ಅವ್ರು ಹಿಂದೆ ಬಿದ್ದಿಲ್ಲ. ಈಸ್ ಅ ಸೈಂಟಿಫಿಕ್ ಸ್ಪಿರಿಚುವಲ್ ಗುರು ಆಫ್ ಮಾಡರ್ನ್ ಇಂಡಿಯಾ ನಮ್ಮ ಡಾಕ್ಟರ್ ಜಗದ್ಗುರು. ಬಹಳ ಕಡಿಮೆ ಜನರಿಗೆ, ಈಗ ನಮ್ಮ ರಾಜಕಾರಣಿಗೂ ಕೂಡ ಆಧುನಿಕ ಡಿಜಿಟಲ್ ಗ್ಯಾಜೆಟ್ಗಳನ್ನು ನಮಗೆ ಬಳಕೆ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀವಿ ನಾವು. ಆದರೆ ಅದನ್ನು ತಿಳ್ಕೊಳ್ಳುವಂಥ ಒಬ್ಬ ವಿದ್ಯಾರ್ಥಿಯಲ್ಲಿರುವಂಥ ಆಸಕ್ತಿ, ಒಬ್ಬ ಪರಿಣಿತರಲ್ಲಿ ಅದನ್ನು ಸಾಧನೆ ಮಾಡಬೇಕನ್ನುವಂಥ ಒಂದು ಹುಮ್ಮಸ್ಸು, ಇವೆರಡೂ ಕೂಡ ನಮ್ಮ ಡಾಕ್ಟರ್ ಜಗದ್ಗುರುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂಗಂತ ಹೇಳಿ ಅವರು ಬೇರನ್ನು ಎಂದೂ ಮರ್ತಿಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಋಷಿ ಮತ್ತು ಋಷಿ ಸಂಪತ್ತು, ಕೃಷಿ ಸಂಪತ್ತು, ಅದರ ಎರಡೂ ಮೇಳನೆ ಈ ತರಳು ಬಾಳುವ ಹುಣ್ಣಿಮೆ ಮಹೋತ್ಸವ. ನೋಡಿ, ಇವತ್ತು ಕೆರೆಗಳ ತುಂಬಿಸುವಂಥ ಯೋಜನೆ ಬರಗಾಲಿನ ನಾಡಿಲ್ಲಿ ಯಾರೂ ಕೂಡ ಊಹೆ ಮಾಡೋಕ್ಕಾಗಿರಲಿಲ್ಲ. ಪರಮ ಪೂಜ್ಯರ ಒಂದು ಛಲ, ಹಠ ಮತ್ತು ಈ ನಾಡಿಗೆ, ಈ ಬರದ ನಾಡಿಗೆ ಶಾಶ್ವತವಾಗಿರುವಂಥ, ಎಂದೆಂದೂ ಬರವನ್ನು ಇಲ್ಲಿ ಬರದಂತೆ ಮಾಡಬೇಕನ್ನುವಂಥ ಶಾಶ್ವತವಾಗಿರುವಂಥ ಪರಿಹಾರ ಕೊಡಬೇಕಂಥೇಳಿ ಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲರ ಭಾವನೆಗಳನ್ನು ಕ್ರೋಢೀಕರಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅದನ್ನು ಮಾಡಿಸಿರುವಂಥ ಕೆಲಸ ಪರಮ ಪೂಜ್ಯರು ಮಾಡಿದರು. ಈ ಭಾಗದಲ್ಲಿ ಚನ್ನಗಿರಿ ತಾಲೂಕಿನ ಕೆರೆಗಳಿರ್ಬೋದು, ರಾಜನಹಳ್ಳಿಯ ಕೆರೆಗಳಿರ್ಬೋದು, ಜಗಳೂರು ಭಾಗದಲ್ಲಿ ಇರುವಂಥ ಕೆರೆಗಳಿರ್ಬೋದು, ಭರಮಸಾಗರ ಕೆರೆಗಳಿರ್ಬೋದು, ಇವುಗಳ ತುಂಬಿಸುವಂಥದ್ದು ಭಗೀರಥ ಸಾಹಸ. ಅಷ್ಟು ಸುಲಭ ಅಲ್ಲ. ಆದರೆ ಗುರುಗಳು ಭಗೀರಥ ಸಾಹಸಕ್ಕೆ ಯಾವಾಗಲೂ ಕೈ ಹಾಕೋದು, ಸಣ್ಣ ಪುಟ್ಟಕ್ಕೆ ಹಾಕೋದಿಲ್ಲ. ಅವರು ಯಾವುದು ಜಗತ್ತಾಗೋದಿಲ್ಲ ಅಂತಾರೋ, ಯಾವುದು ಸರ್ಕಾರ ಆಗೋದಿಲ್ಲ ಅಂತಾರೋ, ಯಾವುದು ಸಮಾಜ ಆಗೋದಿಲ್ಲ ಅಂತಾರೋ ಅದನ್ನು ಮಾಡಿ ತೋರಿಸಿರುವಂಥದ್ದು. ಪವಾಡ ಅಂದರೆ ಏನು? ಪವಾಡ ಅಂತಂದರೆ ಚೂಮಂತರಲ್ಲ. ಯಾವುದು ನಮ್ಮ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು, ಪರಮ ಪೂಜ್ಯರು ಹೇಳಿದ್ದು ಮಾಡಬೇಕು ಅಂತ. ನಮ್ಮ ಯಡಿಯೂರಪ್ಪಾಜಿಯವರು ಪರಮ ಪೂಜ್ಯರು ಹೇಳಿದ ಮೇಲೆ ಅದು ವೇದ ವಾಕ್ಯ. ಅದನ್ನು ಮೀಟಿಂಗ್ನಲ್ಲಿ ಇಟ್ಟು ನಾವು ಪಾಸ್ ಮಾಡಿದ್ವಿ. ಮತ್ತು ಯಾವ್ದಾರು ಬೇರೆ ಯಾವ್ದಾರು ಗುರುಗಳಾಗಿದ್ದರೆ ಭಾಳ ಸಂತೋಷ ಪಟ್ಬಿಡ್ತಿದ್ರು, ಆಯ್ತು ಬಿಡಪ್ಪ, ಆಯಿತು ನಮ್ಮದು ಅಂತ. ಅವ್ರು ಹಂಗಲ್ಲ. ಅದನ್ನು ಒಂದೊಂದು ಅಕ್ಷರವನ್ನು ಓದಿ ನಮಗೆ ಮತ್ತು ಮಾಧುಸ್ವಾಮಿಯವ್ರಿಗೆ ಫೋನ್ ಮಾಡಿದರು. ಏನಪ್ಪ ಅರ್ಧ ಮಾಡಿರಿ, ಪೂರ್ತಿ ಮಾಡಿಲ್ಲ ನೀವು, ಸರ್ಕಾರದವರು ಏನಂತವ್ರು ಇದ್ದೀರಪ್ಪ ನೀವು. ಇಲ್ಲ ಬುದ್ಧಿ, ಅದನ್ನು ಮಾಡಿದ್ದೇವೆ, ಇನ್ನು ಎರಡನೇ ಹಂತಕ್ಕೆ ಇನ್ನೊಂದು ಮಾಡ್ತೀವಿ ಅಂತ. ಅದೆಲ್ಲ ನನಗೆ ಬೇಕಾಗಿಲ್ಲ, ಮಾಡಂಗಿದ್ರೆ ಪೂರ್ಣ ಒಂದೇ ಹಂತದಲ್ಲಿ ಮುಗಿಬೇಕು. ಇದನ್ನು ದಯವಿಟ್ಟು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಇದು ಆಗಲೇಬೇಕು ಅಂತಂದರು. ಅಲ್ಲಿ ಅಧಿಕಾರಿಗಳು ಅವತ್ತಿನ ಹಣಕಾಸಿನ ಸ್ಥಿತಿ ಅನುಗುಣವಾಗಿ 2 ಭಾಗ ಮಾಡಿದ್ರು. ಅದನ್ನು ಯಾವಾಗ ಗುರುಗಳಿಂದ ಸಂದೇಶ ಬಂತು, ನಾನು ಮಾಧುಸ್ವಾಮಿಯವರು ಮುಖ್ಯಮಂತ್ರಿ ಕಡೆ ಹೋದ್ವಿ. ಹಿಂಗೆ ಹೇಳಿದ್ದೇವೆ ಅಲ್ಲ ಅಂತ. ಅಲ್ಲ, ನಾವು ಒಂದೇ ಯೋಜನೆ ಅಲ್ಲ, ಅದು ಒಂದೇ ಯೋಜನೆ 2 ಹಂತ ಮಾಡಿದ್ದಾರೆ. ಆದರೆ ಗುರುಗಳು ಒಂದೇ ಹಂತದಲ್ಲಿ ಆಗಬೇಕು, ಇಲ್ಲಿದ್ರೆ ಸರ್ಕಾರದ ಕೆಲಸ ಅವ್ರಿಗೆಲ್ಲ ಗೊತ್ತಿದೆ, ಒಂದೇ ಹಂತದಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಕೂಡಲೇ ಇನ್ನೊಂದು ಸಭೆಯನ್ನು ಕರೆದು ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿ ಆಜ್ಞೆಯನ್ನು ಮಾಧುಸ್ವಾಮಿಯವ್ರ ಕೈಯಲ್ಲೇ ತೊಗೊಂಬಂದು ಕೊಟ್ಟು ತೋರಿಸಿದ್ರು, ಪೂರ್ತಿ ಮಾಡಿದ್ದೇವೆ ಸ್ವಾಮೀಜಿ ಅಂತ. ಅದರ ಪ್ರತಿಫಲವೇ ಇವತ್ತು ಈ ಭಾಗದ ಎಲ್ಲ ಕೆರೆಗಳು ತುಂಬಿಸುವಂಥ ಕೆಲಸ ಆಗಿದೆ. ಭಗೀರಥ ಅಂತ ಏನು ಮಾಡ್ದೇ ಹೆಸರು ತಗೊಳ್ಳೋ ಮಂದಿ ಭಾಳ ಇದ್ದಾರೆ. ಆದರೆ ನಿಜವಾದಂಥ ಮಧ್ಯ ಕರ್ನಾಟಕದ ಬರಡು ಭೂಮಿಗೆ ಭಗೀರಥರು ಯಾರಾದರೂ ಇದ್ದರೆ ಅದು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಗುರುಗಳು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದು ಯಾಕೆ ಅವಶ್ಯಕತೆ ಇದೆ ಅಂತಂದರೆ, ರೈತನ ಬದುಕು ಬೇರೆ ಎಲ್ಲ ವೃತ್ತಿಕ್ಕಿಂತ ಬಹಳ ವಿಭಿನ್ನ. ಸೂಕ್ಷ್ಮತೆಯಿಂದ ನೋಡಿದಾಗ ರೈತಂದು ಬಯಲ ಬದುಕು, ರೈತನಿಗೆ ಸಂಪೂರ್ಣವಾಗಿ ಅವನ ಬದುಕು ಬಯಲಲ್ಲಿ.
ಒಬ್ಬ ಕಾರ್ಖಾನೆಯ ನೌಕರ ಕೆಲಸ ಮಾಡ್ಬೇಕಾದ್ರೆ ಮೇಲೆ ಕಾರ್ಖಾನೆಯ ಮೇಲೆ ಅವನಿಗೆ ಆಶ್ರಯ ಇರ್ತದೆ, ವ್ಯವಸ್ಥೆಗಳಿರ್ತಾವೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋಕ್ಕೆ. ಆದರೆ ರೈತರು ಕೆಲಸ ಮಾಡುವಾಗ ಯಾವುದೂ ವ್ಯವಸ್ಥೆ ಇರೋದಿಲ್ಲ, ನಿಸರ್ಗ ಜೊತೆಗೆ ಇರಬೇಕು ಅವನು. ಎರಡನೇದಾಗಿ ರೈತ ಲೆಕ್ಕಾಚಾರ ಮಾಡೋದಿಲ್ಲ. ಲೆಕ್ಕಾಚಾರ ಮಾಡಿದರೆ ಒಕ್ಕಲ್ತನ ಆಗೋದಿಲ್ಲ. ಮಳೆ ಬಂದರೆ ನಾನು ಬಿತ್ತೀನಿ, ಮಳೆ ಬರಲಿರು ಬಿತ್ತೋದಿಲ್ಲ, ಮಳೆ ಬರ್ತದೆ ಅನ್ನೋದು ವಿಶ್ವಾಸದ ಮೇಲೆ ಬಿತ್ತಾನೆ. ನಿಸರ್ಗದ ಮೇಲೆ ನಂಬಿಕೆ ಇಟ್ಟು, ತನ್ನ ಶ್ರಮದ ಮೇಲೆ ನಂಬಿಕೆ ಇಟ್ಟು ಬದುಕುವಂಥ ಯಾವುದಾದ್ರೂ ಇದ್ರೆ ಅದು ರೈತ. ಮೂರನೇದಾಗಿ ರೈತನ ಬದುಕು, ಈಗ ನಾವೆಲ್ಲ ಏನು ವ್ಯಾಪಾರ ಗೀಪಾರ ಮಾಡಿದರೆ ಒಂದೊಂದು ಪೈಸಾನು ನಾವು ಲಾಭ ನಷ್ಟದಲ್ಲಿ ನೋಡ್ತೀವಿ. ಅವನು ಲಾಭ ನಷ್ಟದಲ್ಲಿ ನೋಡೋದಿಲ್ಲ. ಅವನು ಬೆಳೆದಿದ್ದು ಪಕ್ಷಿಗಳು ತಿಂದು ಹೋಗ್ತವೆ, ಕ್ರಿಮಿಕೀಟಗಳು ತಿಂತವೆ, ದನ ಕರುಗಳು ತಿಂತವೆ. ರೈತನ ಬದುಕು ಬಹಳ ವಿಶೇಷ. ಇವತ್ತು ಅಂಥ ರೈತನಿಗೆ, ಆ ಬಯಲು ಬದುಕಿಗೆ, ಅವನ ಭೂಮಿ ತಾಯಿಗೆ ನೀರನ್ನು ಕೊಟ್ಟರೆ ತನ್ನ ಬೆವರಿನ ಹನಿಯನ್ನು ಸೇರಿಸಿ ಬಂಗಾರದ ಬೆಳೆಯನ್ನು ಬೆಳೀತಾನೆ. ತಾಯಿಯ ನಂತರ ನಮ್ಮ ಹಸುವನ್ನು ನೀಗಿಸುವಂಥದ್ದು ಯಾರಾದರೂ ಇದ್ದರೆ ಅದು ರೈತ. ಇವತ್ತು ಕೃಷಿ ಶ್ರೀಮಂತ ಆಗಿದೆ, ರೈತ ಬಡವನಾಗಿದ್ದಾನೆ. ಇಲ್ಲಿ ವಿಜ್ಞಾನ ಬರಬೇಕು ನಮಗೆ. ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಇವತ್ತು ಸಂಶೋಧನೆ ಮಾಡಿದರೆ ಆಗೋದಿಲ್ಲ. ರೈತನ ಭೂಮಿಗೆ ಬಂದು ಅವರು ಸಂಶೋಧನೆ ಮಾಡಿ ತೋರಿಸ್ಬೇಕು. ಕ್ಯಾಂಪಸ್ ಆಧಾರಿತವಾಗಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳನ್ನು ತೆಗೆದುಹಾಕಿ ಇಡೀ ರೈತರ ಹೊಲವೇ ಕ್ಯಾಂಪಸ್ಸನ್ನು ಮಾಡಬೇಕು. ಅದರದೇ ಆದಂಥ ಆರ್ಥಿಕ ನೀತಿ ಬದಲಾವಣೆ ಆಗಬೇಕಾಗಿದೆ. ಆದ್ದರಿಂದ ರೈತನಿಗೆ ಇವತ್ತು ಋಷಿಯ ಸಂಪತ್ತು ಕೃಷಿಯ ಸಂಪತ್ತು ಜೊತೆಗೆ ಜೋಡಿದಾಗ ನಮ್ಮ ಬದುಕು ಬಂಗಾರ ಆಗ್ತದೆ. ಆ ಕೆಲಸ ತರಳುಬಾಳು ಮಠದಲ್ಲಿ ತರಳುಬಾಳು ಗುರುಗಳಿಂದ ಆಗಿದೆ. ಋಷಿ ಸಂಪತ್ತು ಕೃಷಿ ಸಂಪತ್ತಿಗೆ ಇವತ್ತು ಸೇರಿದೆ. ಈ ಕೆರೆಗಳು ತುಂಬಿದಾಗ ನಮಗೆ ಗೊತ್ತಾಗ್ತದೆ. ಒಂದು ಮಠದ ಶ್ರೀಮಂತಿಕೆ ಅದರ ಆಸ್ತಿ ಮೇಲೆ ಅಲ್ಲ, ಅದರ ಸಂಸ್ಥೆಗಳ ಮೇಲೆ ಅಲ್ಲ. ಮಠಗಳು ಲಾಭಕ್ಕಾಗಿ ಮಾಡೋದಿಲ್ಲ. ಆದರೆ ಒಂದು ಮಠದ ಸಂಪತ್ತು ಭಕ್ತರು ಎಷ್ಟು ಶ್ರೀಮಂತರಾಗ್ತಾರೆ ಅದರ ಮೇಲೆ ಆ ಮಠ ಶ್ರೀಮಂತಿದೆ ಅಂತ. ಭಕ್ತರ ಬದುಕು ಎಷ್ಟು ಶ್ರೀಮಂತ ಆಗ್ತದೆಯೋ ಅದ್ರ ಮೇಲೆ ಮಠ ಶ್ರೀಮಂತಿಕೆ ಆಗ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಮಠ ಮಾನ್ಯಗಳು ಮಾಡಿರುವಂಥದ್ದು ಸಂಸ್ಕೃತಿ ಸಂಸ್ಕಾರ ಧರ್ಮವನ್ನು ಉಳಿಸೋ ಜೊತೆಗೆ ಬದುಕನ್ನು ಉಳಿಸಿದೆ. ಬಸವಣ್ಣನ ನಾಡು, ಎಲ್ಲದಕ್ಕೂ ಉತ್ತರ ಇದೆ ಇಲ್ಲಿ. ಕಾಯಕವೇ ಕೈಲಾಸ. ಇದು ಕಾಯಕ ಮಠ, ಇದು ಕಾಯಕವೇ ಕೈಲಾಸ. ಧರ್ಮದ ಬಗ್ಗೆ ಜಿಜ್ಞಾಸನೆ ಇದೆ. ಅಲ್ಲಿ ಬಸವಣ್ಣವರು ಭಾಳ ಸುಲಭವಾಗಿ ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದೆ ಅದು ಯಾವುದು ಧರ್ಮವಯ್ಯ. ಹೆಂಗೆ ನುಡಿಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಪ್ರತಿಯೊಂದು ನಮ್ಮ ಹೆಂಗೆ ಬದುಕು ಹೆಂಗಿರ್ಬೇಕು, ಕಳಬೇಡ ಕೊಲ್ಲಬೇಡ, ಎಲ್ಲದಕ್ಕೂ ಕೂಡ ವಚನದಲ್ಲಿ ಉತ್ತರ ಇದೆ. ಕನ್ನಡ ಭಾಷೆಗೆ ಭಾರತಕ್ಕೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವು ಎರಡು ನಗ್ನವಾಗಿರುವಂಥ ರತ್ನ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಅಂಥ ವಚನ ಸಾಹಿತ್ಯವನ್ನು ಈ ಮಠ ಪರಂಪರೆ ಶ್ರೀಮಂತಗೊಳಿಸ್ತಾ ಬಂದಿದೆ. ಅದರ ಜೊತೆಗೆ ಮರಳುಸಿದ್ದವರ ವಚನಗಳು, ನಮ್ಮ ಹಿರಿಯ ಜಗದ್ಗುರುಗಳ ವಚನಗಳು, ಅವರು ಬರೆದಿರುವಂಥ ಲೇಖನಗಳು, ಪರಮ ಪೂಜ್ಯರು ನಿತ್ಯ ಬರೀತಿರುವಂಥ ಪತ್ರಿಕೆಯಲ್ಲಿರುವಂಥ ಲೇಖನಗಳು ನಮಗೆ ದಾರಿದೀಪವಾಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ ಮನುಷ್ಯ ಜನ್ಮ ಇದು ಬಹಳ ಪುಣ್ಯವಂತ.